ಓ ಬ್ರಿಡ್ಜ್ ಬಿದ್ದೋಗಿದೆ. ಈಗೇನೋ ಮಾಡೋದು? ಸಿಂಪಲ್ ಜಂಪ್ ಮಾಡ್ಸೋದು. ಜಂಪ್ 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 ಜಂಪ ಹೋಗೋಣ. ಜಂಪ್ ಏನೇನ್ ಪಂಪ? ನಿಂಗೇನ್ ಹುಚ್ಚಿಡ್ದಿದ್ಯಾ? ಗಾಡಿ ರಿವರ್ಸಿಗೆ ನಡಿ ನಡಿ ಹೋಗೋಣ. ಕಮಾನ್ ಕಮಾನ್. ನಿನ್ಗೇನ್ ತಿಕ್ಲಾ? ವಾಪಸ್ ಹೋದ್ರ ACPM ಅಲ್ಲಿ ನಿಮ್ಮಪ್ಪ ಇಬ್ರು ಸೇರ್ಕೊಂಡು ನಮ್ ಬೋಟಿ ತೆಗ್ದು ಬಿಡ್ತಾರೆ. ಅದೇ ಬ್ರಿಡ್ಜ್ ಜಂಪ್ ಮಾಡ್ಸಿದ್ರೆ ಕೋಟಿ ತೆಗಿಬೋದು ಕಣ್ರೋ. ಇಲ್ಲಿಂದ ಹೇಗೋ? ಕಮಾನ್ ರಿಲ್ಯಾಕ್ಸ್. ನನ್ ಜಡ್ಜ್ಮೆಂಟ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ರೈಟ್? ಕರೆಕ್ಟ್. ಈಗ ನೋಡ ಏನಿಲ್ಲ, ಈ ಗ್ಯಾಪ್ ಒಂದು 9 feet ಇರುತ್ತೆ ಐ ಥಿಂಕ್. ಕರೆಕ್ಟ್? ಹೆಚ್ಚು ಕಮ್ಮಿ ಕರೆಕ್ಟ್. ಓಕೆ, ಈ ಗ್ಯಾಪ್ ನ ನಾವು ಗಂಟೆಗೆ 81 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 45 ಡಿಗ್ರಿ ಆಂಗಲ್ ಅಲ್ಲಿ ಜಂಪ್ ಮಾಡಿಸಿದ್ರೆ ಹಲೋ ಗಾಡಿ ಕ್ಲೀನ್ ಆಗಿ ಹೋಗಿ ಅಲ್ಲಿ ಲ್ಯಾಂಡ್ ಆಗುತ್ತೆ. ಈ ಸಿಚುವೇಶನ್ ಥ್ರಿಲ್ಲರ್ ಮಂಜು ಅವ್ರು ಇದ್ದಿದ್ರೆ ಒಂದ್ ಸೂಪರ್ ಜಂಪ್ ಹೊಡ್ಸಿರೋರು. ಆದ್ರೆ ಅವ್ರು ಇರ್ಲಿಲ್ಲ. ಈ ಥ್ರಿಲ್ಲರ್ ಮೈಲಾರಿ ಇದಾನಲ್ಲ, ಅವ್ನ್ ಮಾಡಿ ತೋರಿಸ್ತಾನೆ ಈ ಕೆಲ್ಸನ. ಜಸ್ಟ್ ವಾಚ್, ಬ್ಯಾಕ್ ಟು ಬ್ಯಾಕ್. ಮಾಡ ಫಸ್ಟ್. ಏನ್ ಮಾಡ್ತಿದ್ಯಾರು? ಇದೇ ಡೈರೆಕ್ಷನ್, ಇದೇ ನೀನ್ ಹೇಳಿದ ಆಂಗಲ್, ಇದೇ ಸ್ಪೀಡ್. ಪ್ಲೀಸ್ ಬೇಡ. ರಿಲ್ಯಾಕ್ಸ್. ಈಗ ಇನ್ನೂ ಈಸಿ ಆಗೋಯ್ತು, ತುಂಬಾ ಸಿಂಪಲ್ ಆಗೋಯ್ತು. ಈಗ ಏನ್ ಈ ಡಿಸ್ಟೆನ್ಸ್ ಒಂದು 10 feet ಆಗಿದ್ಯಾ? ಕರೆಕ್ಟ್. ನಾವು ಬರ್ಬೇಕಾಗಿರೋ ಸ್ಪೀಡು 120 ಕಿಲೋಮೀಟರ್ಸ್ ಪರ್ ಅವರ್. ಸೂಪರ್, ಬ್ರಿಲಿಯಂಟ್ ಮಗ ನೀನು. ಥ್ಯಾಂಕ್ ಯು. ಮೆಂಟಲ್ ನನ್ ಮಕ್ಳ, ಇದಾಗ ಕೆಲ್ಸ ಅಲ್ಲ ಇದು. ಕಾರನ್ನೆಲ್ಲ ಜಂಪ್ ಮಾಡ್ಸಕ್ ಆಗಲ್ಲ. ನಡಿ. ಬೇಡ ಬೇಡ ಬೇಡ. ಏನೋ ಹೇಳ್ತಾವನೆ. ಏನಿಲ್ಲ, ವಾಪಸ್ ಹೋಗೋಣ ಅಂತ ಅಷ್ಟೇ. ಬಾ ನಡೀದು. ಅವನು ಗಾಡಿ ಹತ್ತು ಅಂತ ಅಷ್ಟೇ. ಗಾಡಿ ಹತ್ತು. ಎಲ್ರು ಬಿಗಿ ಕೂತ್ಕೊಳ್ಳಿ. ಓಕೆ, ಮುಂದೆ ಗಾಜೆಲ್ಲ ಹೊಡೆದೋಗ್ಬಿಟ್ಟಿದೆ. ಸೂಪರ್ ಜಂಪ್ ಆಗ. ಅದು ಸ್ವಲ್ಪ ಭಯ ಆಯ್ತು, ಥ್ರಿಲ್ಲಿಂಗ್ ಆಗೂ ಇತ್ತು. ಏನಾಗುತ್ತೆ ಅಂದ್ರೆ ಯೂಶಲಿ ಜಂಪ್ ಮಾಡಿಸ್ಬೇಕಾದ್ರೆ ಸ್ಪೀಡು ಫಾಸ್ಟ್ ಆಗಿ ಬಂದ್ರೆ ಅಕಸ್ಮಾತ್ ಬ್ಯಾಲೆನ್ಸ್ ಎಲ್ಲ ಟಾಪ್ ಅಲ್ಲೆಲ್ಲ ಆಗ್ಬಿಡುತ್ತೆ. ನನ್ ಗಾಡಿ ಪೀಸ್ ಮಾಡ್ಬಿಟ್ರಲ್ಲ. ಆಕ್ಚುಲಿ ನೀವಪ್ಪನ್ ಗಾಡಿ ಅಲ್ಲ. ಇಲ್ಲ ನಮ್ಮಪ್ಪ ನನ್ ಸಾಯಿಸ್ಬಿಡ್ತಾರ ಕಣ. ಇಲ್ಲ ಕಮ್ಮು ಕೂಲ್. ನೀರ್ ಕುಡಿಸ್ರು. ನನ್ ಮಾತು ಕೇಳು, ಬಾ. ಏನಾಗಲ್ಲ ಕಾಮು. ಕಾಮೇಶ್ ಅಲ್ಲೋಡು. ಅದೇನ್ ಮಹಾ ಡ್ಯಾಮೇಜ್ ಆಗಿದೆಯೋ ಅಲ್ಲಿ. ಹೋಗ್ಲಿ ಕಣ, ಅಂತ ಡ್ಯಾಮೇಜ್ ಆಗೋಗಿದ್ರೆ 4,000 ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ನಾವು. ಇನ್ನ 4,000 ಸೇರಿಸ್ಕೊಟ್ರೆ ಆಯ್ತು. ನೀನ್ ಯಾಕೆ ಹೇಳ್ತಾ ಇದ್ಯಾ? ಆ ಗಾಡಿ ನಿಮ್ಮ ಅಪ್ಪಂದ, ಇವ್ರಪ್ಪಂದು ಅಲ್ಲ ಕಣ. ಏನೋ ಸೈಡ್ ಫ್ರಂಟ್ ಒಂಚೂರು ಡ್ಯಾಮೇಜ್ ಆಗಿದೆ. ಅವಾಗ ಒಂಚೂರು ಸ್ಮೋಕು ಬರ್ತಾ ಇದೆ. ಸಮಾಧಾನ ಮಾಡ್ಕೊಳ್ಳ. ಇವ್ರು ಅಳ್ತಾರ ನೋಡಿದ್ರೆ ಅಪ್ಪನ ಗಾಡಿ ಬ್ಲಾಸ್ಟ್ ಆಗೋಯ್ತಾ? ಸಮಾಧಾನ ಮಾಡ್ಕೊಳ್ಳ. ಅದು ನೋಡಿನ ತೀರ್ಥಪ್ಪ, ದೊಡ್ಡವ್ರು ಹೇಳಿಲ್ವೇನಪ್ಪ, ಆಗದೆಲ್ಲ ಒಳ್ಳೇದ್ಕೆ ಅಂತ. ನೋಡು, ಹೆಂಗಿದ್ರು ಅರ್ಧ ಜೀವ ಹೋಗಿತ್ತು, ಈಗ ಪೂರ್ತಿ ಜೀವ ಹೋಗಿ ಸಂಸ್ಕಾರನೂ ಏನ್ ಮಾಡಕ್ಕಾಗುತ್ತೆ. ನೀನು ಸಮಾಧಾನ ಹೋಗನ್ ಮನ್ಸು ಪಾಪ. ಏನೋ ಬಿಸಿ ರಕ್ತ ಹೊಡೆದ್ಬಿಟ್ಟ. ನೀನು ಸಮಾಧಾನ ಮಾಡ್ಕೊ. ಆಯ್ತಿರ್ಲಿ. ಆಯ್ತು ಬಿಡಪ್ಪ, ನೀನು ಸಮಾಧಾನ ಮಾಡ್ಕೊಳ. ಸಮಾಧಾನ ಮಾಡ್ಕೊ. ಆಯ್ತು ಬಿಡಪ್ಪ. ನಾನು ಸಮಾಧಾನ ಮಾಡ್ಕೋತೀನಿ. ಅಲ್ಲ ನನ್ನ ಆಯ್ತು ಬಿಡ್ರಪ್ಪ, ಹೊಡೆದ್ಬಿಟ್ಟಲ್ಲ. ಸರಿ ಬಿಡು. ಸರಿ ಹೋಗ್ಲಿ, ಬಾರೋ, ಅಳ್ಬೇಡ. ನೋಡೋ, ಗಾಡಿ ಸ್ಥಿತಿ ನೋಡಿದ್ಮೇಲೆ ನಿಮ್ಮ ಅಪ್ಪ